ನನ್ನೆಲ್ಲ ಶರಣ ಬಂಧುಗಳ ಅಂತರಾತ್ಮ ಚೇತನಕ್ಕೆ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು. ಮಾತೆ ಅಕ್ಕಮಹಾದೇವಿಯವರ ಒಂದು ವಚನ: ನರಜನ್ಮವ ತೊಡೆದು ಅರಜನ್ಮವ ಮಾಡಿದ ಗುರುವೇ, ಭವಬಂಧನ ಬಿಡಿಸಿ ಪರಮ ಸುಖದ ಹಾದಿ ತೋರಿದ ಗುರುವೇ, ಭುವಿಯೆಂಬುದ ಕಳೆದು ಭಕ್ತೆಯೆಂದೆನಿಸಿದ ಗುರುವೇ, ಚನ್ನಮಲ್ಲಿಕಾರ್ಜುನನೆನ್ನ ತಂದು ಕೈವಶಕ್ಕೆ ಕೊಟ್ಟ ಗುರುವೇ ಶರಣು. ಧನ್ಯವಾದಗಳು. ನನ್ನೆಲ್ಲ ಶರಣ ಬಂಧುಗಳ ಅಂತರಾತ್ಮ ಚೇತನಕ್ಕೆ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು. ಮಾತೆ ಅಕ್ಕಮಹಾದೇವಿಯವರ ಒಂದು ವಚನ: ಅನ್ನವ ನೀಡುವವರಿಗೆ ಧಾನ್ಯವೆಸವ ಲೋಕ, ಅರ್ಥವ ಕೊಡುವವರಿಗೆ ಪಾಷಾಣವೆಸವ ಲೋಕ, ಹೆಣ್ಣು ಹೊನ್ನು ಮಣ್ಣು ಮೂರನ್ನು ಕಿವಿಯಲ್ಲಿ ಕೇಳಿ ಕಣ್ಣಲ್ಲಿ ನೋಡಿ ಕೈಯಲ್ಲಿ ಮುಟ್ಟಿ ಮಾಡುವ ಭಕ್ತಿ ಸಣ್ಣವರ ಸಮಾರಾಧನೆ ಆಯಿತು. ತನ್ನಲ್ಲಿ ಮುಷ್ಟಿ ಒಡೆವರ ನೆನಗೆ ತೋರ ಶ್ರೀಗಿರಿ ಚನ್ನಮಲ್ಲಿಕಾರ್ಜುನ. ಧನ್ಯವಾದಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಕ್ಕಮಹಾದೇವಿಯವರ ಒಂದು ವಚನ: ಎಳೆನಿಂಬೆ ಮಾವು ಮಾದಲಕ್ಕೆ ಹುಳಿ ನೀರೆರೆದವರ ಅರಯ್ಯ, ಕಬ್ಬು ಬಾಳೆ ನಾರಿವಾಳಕ್ಕೆ ಸಿಹಿ ನೀರೆರೆದವರ ಅರಯ್ಯ, ಕಳವಿ ಶಾಲೆಗೆ ಹೋಗರದ ಉದಕವ ನೆರೆದವರ ಅರಯ್ಯ, ಮುರುಗ ಮಲ್ಲಿಗೆ ಪಚ್ಚೆ ಮಡಿವಾಳಕ್ಕೆ ಪರಿಮಳದುದಕವ ನೆರೆದವರ ಅರಯ್ಯ. ಇತಿ ನೆಲವೊಂದೇ ಜಲವೊಂದೇ ಆಕಾಶವೊಂದೇ, ಒಂದೇ ಜಲವು ಹಲವು ದ್ರವ್ಯಗಳಿಂದ ಕೂಡಿದ್ದು ತನ್ನ ಪರಿ ಬೇರಾಗಿ ಹಾಂಗೆ ಎನ್ನ ದೇವ ಚನ್ನಮಲ್ಲಿಕಾರ್ಜುನೆಯನ್ನು ಹಲವು ಜಂಗಗಳಿಂದ ಕೂಡಿದ್ದರೆದಂತೆ ಎನ್ನ ಪರಿ ಬೇರೆ. ಇದರ ಅರ್ಥ: ಹುಳಿಯಾಗಿರುವಂತಹ ಮಾವು, ನಿಂಬೆ ಮತ್ತು ಕಿತ್ತಳೆ ಮರಗಳಿಗೆ ಹುಳಿ ನೀರನ್ನು ಹಾಕಿದವರು ಯಾರು? ಮತ್ತು ಸಿಹಿಯಾಗಿರುವಂತಹ ಕಬ್ಬು, ಬಾಳೆ ಮತ್ತು ಎಳನೀರು, ತೆಂಗಿನ ಮರಗಳಿಗೆ ಸಿಹಿ ನೀರನ್ನು ಯಾರು ಹಾಕಿದ್ದಾರೆ? ಹಾಗೆಯೇ ಭತ್ತದ ಮಡಿಗಳಿಗೆ ಉದಕದ ನೀರನ್ನು ಯಾರು ಹಾಕಿದ್ದಾರೆ? ಮತ್ತು ಸುವಾಸನೆಯುಳ್ಳ ಗಿಡಗಳಿಗೆ ಪರಿಮಳದ ನೀರನ್ನು ಯಾರು ಹಾಕಿದ್ದಾರೆ? ಹೀಗೆ ನೆಲ ಒಂದೇ ಜಲ ಒಂದೇ ಆಕಾಶ ಒಂದೇ ಆದರೂ ತನ್ನ ಸಂಗಡ ಸೇರಿ ನೀರಿನೊಂದಿಗೆ ಆ ದ್ರವ್ಯಗಳು ರುಚಿಯನ್ನು ಕೊಡುವಂತೆ ಎನ್ನ ದೇವ ಚನ್ನಮಲ್ಲಿಕಾರ್ಜುನೆಯನ್ನು ಭಿನ್ನತೆಯಲ್ಲಿ ಏಕತೆಯನ್ನು ಪಡೆದಿದ್ದಾರೆ ಎಂದು ಈ ವಚನದಲ್ಲಿ ಅಕ್ಕಮಹಾದೇವಿಯವರು ಅರ್ಥೈಸಿದ್ದಾರೆ. ಧನ್ಯವಾದಗಳು.